ಓಂ ಜ್ಯೋತಿಶ್ಚರಣಾಭಿಧಾನಾತ್ ಓಂ. ಇದರ ತತ್ವಪ್ರಕಾಶಕ ಭಾಗ ಎಲ್ಲ ಸಮಾಪ್ತವಾಗಿದೆ. ಅಲ್ಲಿ ಟಿಪ್ಪಣಿಯಲ್ಲಿರುವಂತಹ ಇನ್ನೊಂದು ವಿಷಯವನ್ನ ಹೇಳಬೇಕಾಗಿತ್ತು. ನಚವಾಚ್ಯಂ ಪ್ರಕರಣಾದಪಿ ಲಿಂಗಸ್ಯ ಬಲೀಯಸ್ತ್ವಾತ್ ಗುಹಾನ್ಹಿತತ್ವ ಲಿಂಗೇನ ಅಸ್ಯ ಬಾಧಃ ಇತಿ ಅಂತ ಟೀಕಾದಲ್ಲಿ ಒಂದು ವಾಕ್ಯ ಇದೆ. ಅದು ಆ ಪೂರ್ವಪಕ್ಷದ ಮಾತು. ತತ್ರ ಸಂಯುಕ್ತಿಕಂ ಪೂರ್ವಪಕ್ಷಯತಿ ಅಂತ ವಾಕ್ಯ ಇದೆ. ಅದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಪೂರ್ವಪಕ್ಷದ ಅನುವಾದ ಮಾಡಿದ್ದಾರೆ ಆಚಾರ್ಯ ಮೊದಲು. ತಚ್ಚ ಜ್ಯೋತಿ ಅಗ್ನಿರೇವ ಭವೇತ್. ಆ ಜ್ಯೋತಿ ಅಂದ್ರೆ ಅಗ್ನಿಯೇ ಆಗಬೇಕು. ಯಾಕೆಂದ್ರೆ ಏತತ್ ಸೂಕ್ತಸ್ಯ ಅಗ್ನಿ ಸೂಕ್ತತ್ವಾತ್. ಈಗ ನಾವು ವಿಮೇಕರಣಾಪತಯತು ಅಂತ ಏನು ನೋಡ್ತಾ ಇದ್ದೀವಿ, ಅಗ್ನಿ ಸೂಕ್ತ ಆದ್ರಿಂದ ಅದು ಅಲ್ಲಿ ಬಂದಿರುವಂತಹ ಜ್ಯೋತಿ ಅಂದ್ರೆ ಅಗ್ನಿಯೇ ಆಗಬೇಕು. ಹೀಗೆ ಪೂರ್ವಪಕ್ಷದವರು ಹೇಳ್ತಿದ್ದಾರೆ. ಇದರ ನಡುವೆ ನಾವೊಂದು ಪ್ರಶ್ನೆ ಮಾಡಬಹುದು. ನಚವಾಚ್ಯಂ ಪ್ರಕರಣಾದಪಿ ಲಿಂಗಸ್ಯ ಬಲಿಯಸ್ತ್ವ. ಪ್ರಕರಣಕ್ಕಿಂತ ಲಿಂಗವೇ ಬಲಿಷ್ಠ ಅಲ್ವಾ? ಆದ್ರಿಂದ ಗುಹಾನಿಹಿತತ್ವ ಅನ್ನೋ ಲಿಂಗ ಇದೆ, ಅದು ನೀವು ಹೇಳುವ ಅಗ್ನಿಗೆ ಬರೋದಿಲ್ಲ, ವಿಷ್ಣುವಿಗೆ ಬರಬೇಕಲ್ವಾ ಅಂತ ನಾವೊಂದು ಪ್ರಶ್ನೆ ಕೇಳಬಹುದು. ಅದಕ್ಕೆ ಜ್ಯೋತಿಶ್ರುತೇ ಅಗ್ನಾವೇವ ರೂಢತ್ವ ಅಂತ ಅವ್ರು ಹೇಳಿದ್ರು. ಈ ಜ್ಯೋತಿ ಅನ್ನೋ ಶಬ್ದವನ್ನು ಒಳಗೊಂಡ ಶ್ರುತಿ ಏನಿದೆ ಅದು ಅಗ್ನಿಯಲ್ಲೇ ರೂಢಿಯನ್ನು ಹೊಂದಿದೆ. ನಾವು ಅದನ್ನ ವೇದ ಪಾಠ ಮಾಡುವವರು, ಮುಂದೆ ಅದನ್ನು ಕಲಿಯುವ ಶಿಷ್ಯರು ಪರಂಪರೆಯಿಂದ ಹೀಗೆ ವೈಶ್ವಾನರಾಗ್ನಿಯೇ ಅದಕ್ಕೆ ವಾಚ್ಯ ಅಂತ ರೂಢಿಯಲ್ಲಿ ಕಂಡು ಬಂದಿದೆ ಅಂತ ಹೀಗೆ ಅಲ್ಲಿ ಬಂದಿದೆ. ಅದ್ರ ಮುಂದೆ ಆ ಪೂರ್ವ ಪಕ್ಷವನ್ನೆಲ್ಲ ಅನುವಾದ ಮಾಡಿ ಮುಂದೆ ನಿರಾಕರಣೆ ಮಾಡಿದ್ದಾರೆ. ಅದನ್ನು ನೋಡಿದ್ದೀವಿ. ಆ ಪ್ರಕರಣ ಮತ್ತು ಲಿಂಗ ಇದಕ್ಕೆ ಸಂಬಂಧಪಟ್ಟಂತೆ ನಾವೀಗ ಹೆಚ್ಚು ನೋಡುವುದೇನು ಬೇಕಾಗಿಲ್ಲ. ಆದ್ರೆ ಮುಂದಿನ ಒಂದು ಸೂತ್ರದಲ್ಲಿ ಅದೇ ಬರೋದಿದೆ. 1ನೇ ಅಧ್ಯಾಯದ 3ನೇ ಪಾದದ 24ನೇ ಸೂತ್ರ. ನೀವು ಬೇಕಾದ್ರೆ ಅದನ್ನ ಅಲ್ಲಿ ಗುರುತು ಮಾಡ್ಕೊಳ್ಳಿ. ಸದ್ಯ ನಿಮ್ಮ ಹತ್ರ ಬೇರೆ ಯಾವ್ದಾದ್ರು ಪುಸ್ತಕ ಇದ್ರೆ ಆ 1ನೇ ಅಧ್ಯಾಯದ 3ನೇ ಪಾದದ 24ನೇ ಸೂತ್ರ ನೋಡಿ. ಅದು ವಾಮನಾಧಿಕರಣ ಅಂತ 7ನೇ ಅಧಿಕರಣ. ಅಲ್ಲಿ ಶಬ್ದಾದೇವ ಪ್ರಮಿತಃ ಅಂತ ಸೂತ್ರ ಇದೆ. ಆ ಸೂತ್ರದಲ್ಲಿ ಶ್ರುತಿರ್ಲಿಂಗಂ ಸಮಾಖ್ಯಾಚ ವಾಕ್ಯಂ ಪ್ರಕರಣಂ ತಥಾ ಪೂರ್ವಂ ಬಲೀಯ ಸ್ಯಾತ್ ಏವಮಾಗಮ ನಿರ್ಣಯ ಇತಿ ಸ್ಕಾಂದೆ ಅಂತ ಸ್ಕಂದ ಪುರಾಣದ ಮಾತೊಂದನ್ನು ಉದ್ಧರಿಸಿದ. ಈ ಶ್ರುತಿ ಮತ್ತು ಲಿಂಗ, ಸಮಾಖ್ಯ, ವಾಕ್ಯ, ಪ್ರಕರಣ ಇವುಗಳಲ್ಲಿ ಮೊದಲು ಬಂದದ್ದು ಹೆಚ್ಚು ಪ್ರಬಲವಾದದ್ದು. ಹೀಗೆ ಇವುಗಳಲ್ಲಿ ಪ್ರಬಲ ದುರ್ಬಲ ಯಾವುದು ಅಂತ ಅನ್ನೋದನ್ನು ಗಮನಿಸಿ ಆ ಶಾಸ್ತ್ರಗಳ ಅರ್ಥವನ್ನು ತೀರ್ಮಾನ ಮಾಡಬೇಕು ಅಂತ ಸ್ಕಂದ ಪುರಾಣದಲ್ಲಿ ಬಂದಿವೆ. ಈಗ ಆ ಒಂದನ್ನ ಸುಮ್ಮನೆ ನೆನಪು ಮಾಡ್ಕೊಳ್ಳಿ ಅಷ್ಟೆ. ನಾವೀಗ ಇಲ್ಲಿ ಈ ವಾಕ್ಯ ಅಂದ್ರೆ ಏನು ಮತ್ತೆ ಸಮಾಖ್ಯ ಅಂದ್ರೆ ಏನು ಅದ್ರ ಬಗ್ಗೆ ನಾವೀಗೇನು ಹೆಚ್ಚು ಚರ್ಚೆ ಮಾಡಬೇಕಾಗಿಲ್ಲ. ಶ್ರುತಿ ಅಂದ್ರೆ ಸ್ವಭಾವತಃ ಅಪೌರುಷೇಯ ಆದ್ರಿಂದ ಶ್ರುತಿ ಪ್ರಬಲ ಅಂತ ಒಂದು. ಮತ್ತೆ ಲಿಂಗ ಅದು ಗೊತ್ತಿದೆ. ಪ್ರಕರಣ ಅಂದ್ರೆ ಆ ಪ್ರಸಂಗ ಅಂತ ಅರ್ಥ. ಹೀಗೆ ಅಲ್ಲೊಂದು ವಿಷಯ ಮುಂದೆ ಬಂದಿದೆ. ಅದಕ್ಕೆ ತ್ರಿವಿಕ್ರಮ ಪಂಡಿತರ ಉದಾಹರಣೆಗಳು ಕೂಡ ಇವೆ. ಆ ಸೂತ್ರದಲ್ಲೂ ಮುಂದೆ ಬರಬಹುದು. ಹಿಂದೆ ತತ್ವ ಸಮನ್ವಯ ತನ್ನೋ ಪ್ರಸಂಗದಲ್ಲೂ ಕೂಡ, ತತ್ವ ಸಮನ್ವಯ ತನ್ನೋ ಸೂತ್ರದಲ್ಲೂ ಕೂಡ ತ್ರಿವಿಕ್ರಮ ಪಂಡಿತರು ಅದನ್ನು ಹೇಳಿದ್ದಾರೆ ಅಂತ ಕಾಣಿಸ್ತದೆ. ನಾವು ಹೇಗೋ ಅದನ್ನು ಮುಂದೆ ನೋಡೋರಿದ್ದೇವೆ. ಈಗ ನಿಮ್ಗೆ ಸದ್ಯ ಏನಾದರೂ ಅದು ಬೇಕು ಅಂತಿದ್ರೆ ಆ ವಾಮನಾಧಿಕರಣದ ಆ 1ನೇ ಅಧ್ಯಾಯದ 3ನೇ ಪಾದದ 24ನೇ ಸೂತ್ರದಲ್ಲಿ ನೀವು ಅದನ್ನ ಹರಿದಾಸ ಭಟ್ಟಾಚಾರ್ಯರ ಪುಸ್ತಕ ಬ್ರಹ್ಮಸೂತ್ರ ಭಾಷ್ಯದ ಅನುವಾದ ಅಲ್ಲಿ 300ನೇ ಪುಟದಲ್ಲಿ ಶ್ರುತ್ಯಾದಿಗಳು, ವೇದಗಳ ಅರ್ಥ ನಿಶ್ಚಾಯಕಗಳು, ಅವುಗಳ ಸ್ವರೂಪವನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರು ಹೀಗೆ ಹೇಳಿದ್ದಾರೆ ಅಂತ ಅಲ್ಲಿ ಬಂದಿದೆ. ಇಲ್ಲಿ ಬಂದಿರುವ ಶ್ರುತಿ ಲಿಂಗಂ ಸಮಾಖ್ಯಾಚ ಇವಲ್ಲದೇನೆ ಇನ್ನೂ ಕೆಲವು ಸಂಗತಿಗಳನ್ನ ಅಲ್ಲಿ ತಗೊಂಡಿದ್ದಾರೆ ತ್ರಿವಿಕ್ರಮ ಪಂಡಿತರು. ಶ್ರುತಿ ಅಂದ್ರೇನು? ಶ್ರುತಿರ್ ನಾಮ ಸಮುದ್ದಿಷ್ಟಂ ಲಿಂಗಂ ತಲ್ಲಕ್ಷಣಂ ಸ್ಮೃತಂ ಪದಾನಿರಪೇಕ್ಷಾಣಿ ವಾಕ್ಯಂ ಪ್ರಕರಣಂ ತಥಾ ಅಂತ ಹೀಗೆಲ್ಲ ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ. ಇತಿ ಸಂಪ್ರದಾಯ ವಿದ್ವಚನಾತ್ ಅಂತ. ಅದರಿಂದ ಆ ಸೂತ್ರ ಬಂದಾಗ ಅದನ್ನು ಹೆಚ್ಚು ವಿವರವಾಗಿ ನೋಡೋಣ ಅಂತ ಇಲ್ಲಿ ಇಷ್ಟನ್ನು ನಾವು ಗಮನಿಸಿದ್ರೆ ಸಾಕು. ಪ್ರಕರಣಕ್ಕಿಂತಲೂ ಲಿಂಗನೇ ಬಲಿಷ್ಠ ಅಲ್ವಾ ಅಂತ ಹೀಗೆಲ್ಲ ಚರ್ಚೆ ಇದೆ. ಈ ಸದ್ಯ ತಗೊಂಡಿರೋದು ಎಷ್ಟಿದೆ, ಪ್ರಕರಣಕ್ಕಿಂತ ಲಿಂಗನೇ ಮುಖ್ಯ ಅಲ್ವಾ ಅಂತ ಅಷ್ಟನ್ನು ನೋಡಿಕೊಂಡು ಈಗ ಮುಂದೆ ಹೋಗೋಣ. ಅದು ಪೂರ್ವಪಕ್ಷನ ನೋಡಿದ್ದೀವಿ, ಸಿದ್ಧಾಂತನೂ ನೋಡಿದ್ದೀವಿ. ಮುಂದಿನ ವಿಷಯ ಅಲ್ಲಿ ನೋಡೋಣ.
ಇಲ್ಲಿಗೆ ಟೀಕಾದ ವಿವರಣ ಸಮಾಪ್ತವಾಗಿದೆ.